ಇದೆಲ್ಲ ಸುಳ್ಳು. ಖಂಡಿತ ಯಾವ ವಿಗ್ರಹನೂ ನನ್ನ ಮನೆಯಲ್ಲಿಲ್ಲ. ಮತ್ತೆ ನೀನೇ ಬರ್ತಿದ್ಯಾ? ನನ್ನ ತಾಯಿ ಬರ್ಸಿದ್ದಾಳೆ. ನಿನ್ನ ತಾಯಿ ತಲೆ ಕೆಟ್ಟಿದೆ. ಆಗ ಮಾರಿಗುಡಿ ಅಂತ ಬರ್ತಿದ್ದು, ಈಗ ನನ್ನ ಮನೇಲಿದೆ ಅಂತ ಬರ್ಸ್ತಾ ಇದ್ದಾಳೆ. ಸರಿ ಇಲ್ಲ. ಈ ನಿನ್ನ ಮರಳ ಮಂಡಲ, ನಿನ್ನ ಮಂತ್ರ ತಂತ್ರ ಯಾವುದು ಸರಿ ಇಲ್ಲ. ವಿರೂಪಾಕ್ಷ, ಮಾರಿಗುಡಿ ಹೆಸರು ಬಂದಾಗ ನನ್ನ ತಾಯಿನ ಒಪ್ಕೊಂಡಿದ್ದೆ. ಈಗ ನಿನ್ನ ಹೆಸರು ಬಂದ ಕೂಡಲೇ ನನ್ನ ತಾಯಿಗೆ ತಲೆ ಕೆಟ್ಟಿದೆ ಅಂತೀಯ? ವಿಗ್ರಹ ನಿನ್ನ ಮನೆಯಲ್ಲೇ ಇದೆ. ನನಗೆ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದೀಯಾ? ನನ್ನ ಮನೆಯಲ್ಲಿದ್ದೆ ನಾನು ಯಾಕೆ ನಿನ್ನ ಮುಂದೆ ಬಂದು ಕೂರ್ತಾ ಇದ್ದೆ? ಮುಚ್ಚು ಬಾಯ್. ಮಾರಿಗುಡಿನು ನೀನು ಸೇರಿ ಏನೋ ಸಂಚು ನಡೆಸ್ತಿದ್ದೀರಾ? ಇಬ್ಬರಿಗೂ ವಶೀಕರಣ ಮಾಡಿ ಬತ್ತಿರೋ ತನಕ ಜೀವಂತ ಶವಗಳಾಗಿ ಬಿದ್ದಿರೋ ಹಾಗೆ ಮಾಡ್ತೀನಿ. ಒಂದೇ ಒಂದು ನಿಂಬೆಹಣ್ಣು ಸಾಕು ನಿಮ್ಮಿಬ್ಬರನ್ನ ಮುಗಿಸೋದಕ್ಕೆ. ಜೀವನ ಪರ್ಯಂತ ಏನು ಮಾಡೋದಕ್ಕಾಗೋದಿಲ್ಲ. ಉಸಿರಾಡ್ತಿರ್ತೀರ, ಆದರೆ ಬದುಕಿರೋಲ್ಲ. ನಿಜ ಹೇಳ್ಬಿಡು ವಿರೂಪಾಕ್ಷ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.